ಯಾವುದೇ ಎಡಿಟಿಂಗ್ ಇಲ್ಲದೆ ಕ್ಲಿಯರಾಗಿ ಆಡಿಯೋ ರೆಕಾರ್ಡ್ ಮಾಡಬೇಕಂತಂದರೆ ನಮಗೆ ಒಂದು ಸಾಫ್ಟ್ವೇರು, ಒಂದು ಹಾರ್ಡ್ವೇರು. ಸಾಫ್ಟ್ವೇರ್ ಯಾವುದು ಅಂತಂದರೆ OBS ಸ್ಟುಡಿಯೋ. ಆಮೇಲೆ ಹಾರ್ಡ್ವೇರ್ ಯಾವುದು ಅಂತಂದರೆ ಮೈಕ್ರೋಫೋನ್ ಯಾವುದಾಗಿರ್ಬೇಕಂತಂದರೆ ಯಾವುದಾದ್ರು ಮೈಕ್ರೋಫೋನ್ ಆಗಿದ್ರೂ ಪರವಾಗಿಲ್ಲ. ಆದರೆ ನಾನು ಬಳಸ್ತಾ ಇರುವಂಥ ಮೈಕ್ರೋಫೋನ್ ಯಾವುದಾಗಿದೆ ಅಂದರೆ ಬೋಯಾ BY-MM1 ಆಗಿದೆ. ಇದೊಂದು ಕಾರ್ಡೈಡ್ ಮೈಕ್ರೋಫೋನ್ ಆಗಿದೆ. ಆ ಕಾರಣಕ್ಕಾಗಿ ಇದು ಯೂನಿಡೈರೆಕ್ಷನಲ್ ಮೈಕ್ರೋಫೋನ್ ಆಗಿದೆ. ಅಂದರೆ ಒಂದೇ ಬದಿಗೆ ಇದು ಆಡಿಯೋ ಕ್ಯಾಪ್ಚರ್ ಮಾಡೋದ್ರಿಂದ ಬ್ಯಾಕ್ಗ್ರೌಂಡ್ ನಾಯ್ಸನ್ನು ತನ್ನ ಮೈಕ್ರೋಫೋನ್ ತನ್ನಷ್ಟಕ್ಕೆ ತಾನೇ ಬ್ಯಾಕ್ಗ್ರೌಂಡ್ ನಾಯ್ಸನ್ನು ರಿಡಕ್ಷನ್ ಮಾಡುವಂಥ ಶಕ್ತಿಯನ್ನು ಹೊಂದಿದೆ. ಮೇಲಾಗಿ ಇನ್ನಷ್ಟು ನಾವು OBS ಸ್ಟುಡಿಯೋದಲ್ಲಿ ಕೆಲವೊಂದು ಫಿಲ್ಟರ್ಸನ್ನು ಆಡಿಯೋ ಸೋರ್ಸಿಗೆ ಹಾಕೋದ್ರ ಮೂಲಕ ಬ್ಯಾಕ್ಗ್ರೌಂಡ್ ನಾಯ್ಸನ್ನು ಸಂಪೂರ್ಣವಾಗಿ ತೆಗೆದುಹಾಕ್ಬೋದು. ಆಮೇಲೆ ಕ್ರಿಸ್ಪ್ ಆ್ಯಂಡ್ ಕ್ಲಿಯರಾಗಿ ಆಡಿಯೋ ರೆಕಾರ್ಡನ್ನು ಮಾಡ್ಕೋಬೋದು. ಅದು ಹೇಗೆ ಎಂಬುದನ್ನು ನಾವೀಗ ನೋಡೋಣ. ನಾನೀಗ ಯಾವುದೇ ಆಡಿಯೋ ಸೋರ್ಸಿಗೆ ಯಾವುದೇ ಫಿಲ್ಟರನ್ನು ಹಾಕಿಲ್ಲ. ಆವಾಗ ಇಲ್ಲಿ ನೋಡ್ರಿ, ಆಡಿಯೋ ಮಿಕ್ಸರ್ ಇದೆಯಲ್ಲ, ಆಡಿಯೋ ಇನ್ಪುಟ್ ಕ್ಯಾಪ್ಚರ್ ಇದೆ. ಇಲ್ಲಿ ನಾನು ಮಾತಾಡಿದಾಗನ ಅದು ಗ್ರೀನ್ ಲೈನ್ ಮುಂದೆ ಹಿಂದೆ ಹೋಗ್ತದೆ, ಬ್ಲಿಂಕ್ ಆಗ್ತಾ ಇರ್ತೈತಿ. ಒಂದು ವೇಳೆ ನಾನು ಮಾತಾಡದೇ ಇದ್ದಾಗ ಬ್ಲಿಂಕ್ ಆಕತ್ತೋ ಇಲ್ಲೋ ನೋಡ್ರಿ. ಈಗ ನೋಡ್ರಿ, ಹೊರಗಡೆ ಆಟೋ ಸ್ಟಾರ್ಟ್ ಆಯಿತು, ಅದು ಆಟೋ ಸೌಂಡ್ ಬರ್ತಾ ಇದೆ. ಅಂದರೆ ಆಟೋದ ಸೌಂಡ್ ಕ್ಯಾಪ್ಚರ್ ಆಗ್ತಾ ಇದೆ. ಅಂದರೆ ನನ್ನ ಮಾತಿನ ಜೊತೆಗೇನು ಹೊರಗಡೆ ಇರುವಂತಹ ಸೌಂಡು ಕ್ಯಾಪ್ಚರ್ ಆಗ್ತಾಯಿದೆ. ಹೀಗಾಗಬಾರ್ದು ಅಂತಂದರೆ ನಾವೇನು ಮಾಡಬೇಕು, ಇಲ್ಲಿ ಸೋರ್ಸಲ್ಲಿ ನಾವು ಆಡಿಯೋ ಇನ್ಪುಟ್ ಕ್ಯಾಪ್ಚರನ್ನು ಹಾಕಿದ್ದೇವಲ್ಲ, ಇದಕ್ಕೆ ನಾವು ಏನು ಮಾಡಬೇಕು, ಕೆಲವೊಂದು ಫಿಲ್ಟರ್ಸನ್ನು ಹಾಕೋದ್ರ ಮೂಲಕ ಬ್ಯಾಕ್ಗ್ರೌಂಡ್ ನಾಯ್ಸನ್ನು ಕ್ಯಾಪ್ಚರ್ ಮಾಡದಂತೆ ನಾವು ತಡಿಬೋದು. ಹಾಗಾದರೆ ಯಾವ್ಯಾವ ಫಿಲ್ಟರ್ಸನ್ನು ಆಡಿಯೋ ಇನ್ಪುಟ್ ಸೋರ್ಸಿಗೆ ಹಾಕಬೇಕು, ಅದನ್ನು ಹೇಗೆ ಹಾಕಬೇಕು ಅನ್ನೋದನ್ನು ನಾವೀಗ ನೋಡೋಣ. ಇಲ್ಲಿ OBS ಸ್ಟುಡಿಯೋನ ಬಳಸ್ತಾ ಇದ್ದೀವಿ. OBS ಸ್ಟುಡಿಯೋದಲ್ಲಿ ಆಡಿಯೋ ಇನ್ಪುಟ್ ಕ್ಯಾಪ್ಚರನ್ನು ನಾವೇನು ಹಾಕಿದ್ದೇವಲ್ಲ, ಯಾವ ಮೈಕನ್ನು ಹಾಕಿದ್ದೇವೆ ನೋಡ್ರಿ. ಮೊದಲಿಗೆ ಇಲ್ಲಿ ಬೋಯಾ BY-MM1 ಅನ್ನುವಂಥ ಮೈಕನ್ನು ಆ್ಯಡ್ ಮಾಡಿದ್ದೀನಿ ನಾನು. ಇದಕ್ಕೆ ಯಾವುದೇ ಫಿಲ್ಟರ್ನ ಹಾಕಿಲ್ಲ. ಈಗ ನಾವು ಫಿಲ್ಟರ್ನ ಹಾಕಿ ಯಾವುದೇ ಬ್ಯಾಕ್ಗ್ರೌಂಡ್ ನಾಯ್ಸನ್ನು ರೆಕಾರ್ಡ್ ಮಾಡ್ಲಿಂಗೆ ನೋಡೋಣ, ಮಾಡದಂತೆ ತಡೆಯೋಣ. ಇದನ್ನು ಹೆಂಗಂತಂದರೆ, ಇದನ್ನು ರೈಟ್ ಕ್ಲಿಕ್ ಮಾಡಿರಿ, ಆಡಿಯೋ ಇನ್ಪುಟ್ ಕ್ಯಾಪ್ಚರ್ ಮೇಲೆ ಕರ್ಸರನ್ನು ಇಟ್ಟು ಮೌಸ್ದಿಂದ ರೈಟ್ ಕ್ಲಿಕ್ ಮಾಡಿರಿ. ಈ ರೀತಿ ಪಾಪಪ್ಪು ಓಪನ್ ಆಕೈತಿ. ಓಪನ್ ಆದಾಗ ಕೆಳಗಡೆಯಿಂದ ಎರಡನೇದ್ದು ಫಿಲ್ಟರ್ಸ್ ಅಂತಿದೆ ನೋಡ್ರಿ. ಇಲ್ಲಿ ಫಿಲ್ಟರ್ಸ್ದಲ್ಲಿ ಬಂದು ಎರಡು ಆಡಿಯೋ ಫಿಲ್ಟರ್ಸ್ ಅಂತಿದೆ. ಇಲ್ಲಿ ಬಂದು ರೈಟ್ ಕ್ಲಿಕ್ ಮಾಡಿರಿ, ಅವಾಗ ಆ್ಯಡ್ ಅಂತ ಬಂದಾಗ ಇಷ್ಟೊಂದು ಫಿಲ್ಟರ್ಸ್ ಅದಾವೆ. ಅದರಲ್ಲಿ ನಾವು ಮೊದಲಿಗೆ ಯಾವುದು ಹಾಕಬೇಕು ಅಂತಂದರೆ ನಾಯ್ಸ್ ಸಪ್ರೆಷನ್ ಅಂತ ಹಾಕಬೇಕು. ಒಂದನೇದಿದು. ಇಲ್ಲಿ ಏನೂ ಬದಲಾವಣೆ ಮಾಡಿಬಿಡ್ರಿ. ಆಮೇಲೆ ಎರಡನೇದಾಗಿ ಕಾಂಪ್ರೆಸರನ್ನು ಹಾಕಬೇಕು. ನಂತರ ಮೂರನೇದಾಗಿ ಲಿಮಿಟರ್. ನಾಲ್ಕನೇದ್ದು ಗೇನ್. ಅಂದರೆ ನಾವು ಜೋರಾಗಿ ಮಾತಾಡಲಿ, ಸ್ಲೋ ಆಗಿ ಮಾತಾಡಲಿ, ನಮ್ಮ ಜೋರಾಗಿ ಮಾತಾಡಿದಾಗ ಹೇಗೆ ಆಡಿಯೋ ರೆಕಾರ್ಡ್ ಆಗ್ತದೆ, ಅದೇ ರೀತಿ ನಾವು ಮಾತಾಡುವಂಥ ಶಕ್ತಿಯನ್ನು ಇನ್ಕ್ರೀಸ್ ಮಾಡ್ತೈತಿ ಇದು ಗೇನ್. ನಾವು ಹೊಡಿಸುವಂಥ ಧ್ವನಿಗಿಂತ ಹೆಚ್ಚಿನ ಧ್ವನಿಯನ್ನು ಉಂಟು ಮಾಡಬೇಕಂತಂದರೆ ನಾವು ಗೇನನ್ನು ಆ್ಯಡ್ ಮಾಡಿ, ಇಲ್ಲಿ 0 ಇದೆಯಲ್ಲ, ಇದನ್ನು 10 dB ಅವರೆಗೆ ಇನ್ಕ್ರೀಸ್ ಮಾಡ್ಕೋಣ. ಇಷ್ಟು ಫಿಲ್ಟರ್ಸನ್ನು ಹಾಕಿ ನಾವು ಆಡಿಯೋನ ರೆಕಾರ್ಡ್ ಮಾಡ್ಕೊಂಡಿದ್ದೆ ಆದರೆ ಯಾವುದೇ ಬ್ಯಾಕ್ಗ್ರೌಂಡ್ ನಾಯ್ಸ್ ಕ್ಯಾಪ್ಚರ್ ಆಗದೆ ಕ್ಲಿಯರಾಗಿ ಆಡಿಯೋ ರೆಕಾರ್ಡ್ ಆಕೈತಿ. ಆಮೇಲೆ ಇನ್ನೊಂದು ಬ್ಯಾಕ್ಗ್ರೌಂಡ್ ನಾಯ್ಸ್ ಕ್ಯಾಪ್ಚರ್ ಯಾವಾಗ ಆಕೈತೆ ಅಂತಂದರೆ, ಈಗ ನಾ ಏನು ಮಾತಾಡ್ತಿದ್ದೀನಲ್ಲ, ಇದಕ್ಕಿಂತ ಹೆಚ್ಚಿನ ಧ್ವನಿಯನ್ನು ಉಂಟು ಮಾಡುವಂಥ
ಶಬ್ದ ಇತ್ತಂದರೆ ಅಂಥವು ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಕ್ಯಾಪ್ಚರ್ ಆಗ್ತೈತಿ. ಆದರೆ ನಾನು ಮಾತಾಡೋಕ್ಕಿಂತ ಕಡಿಮೆ ಶಕ್ತಿಯನ್ನು ಹೊಂದಿದಂಥ ಶಬ್ದಗಳಿತ್ತಂದರೆ ಅವು ಕ್ಯಾಪ್ಚರ್ ಆಗಲ್ಲ. ಆದಷ್ಟು ನಾವೇನು ಮಾಡಬೇಕು, ಬ್ಯಾಕ್ಗ್ರೌಂಡ್ ನಾಯ್ಸ್ ಇಲ್ಲದಂಥ ಪರಿಸರದಲ್ಲಿ ಆಡಿಯೋನ ರೆಕಾರ್ಡ್ ಮಾಡಬೇಕು. ಒಂದು ವೇಳೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಇರುವಂಥ ವಾತಾವರಣದಲ್ಲಿ ನಾವು ಆಡಿಯೋನ ರೆಕಾರ್ಡ್ ಮಾಡ್ತಾ ಇರೋ ಸಂದರ್ಭ ಬಂದಾಗ ಈ ರೀತಿಯಾಗಿ ಈ 4 ಫಿಲ್ಟರನ್ನು ಹಾಕ್ಕೊಂಡು ಸಾಧ್ಯವಾದಷ್ಟು ಬ್ಯಾಕ್ಗ್ರೌಂಡ್ ನಾಯ್ಸನ್ನು ರಿಡಕ್ಷನ್ ಮಾಡಿಕೊಂಡು ಕ್ಲಿಯರಾಗಿ ಆಡಿಯೋನ ರೆಕಾರ್ಡ್ ಮಾಡ್ಕೋಬೋದು. ಧನ್ಯವಾದಗಳು.